ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಅಂಜನಾದ್ರಿ ರಸ್ತೆಯಲ್ಲಿ ಕೋತಿಗಳ ಹಾವಳಿ, ಅರಣ್ಯ ಇಲಾಖೆ ಕ್ರಮಕ್ಕೆ ಸಾರ್ವಜನಿಕರ ಆಗ್ರಹ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಪ್ರವಾಸಿ ತಾಣಗಳಾದ ಆನೆಗೊಂದಿ, ಅಂಜನಾದ್ರಿ ಬೆಟ್ಟ, ಪಂಪಾ ಸರೋವರ ಹಾಗೂ ನವ ವೃಂದಾವನಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಆದರೆ ಈ ಮಾರ್ಗಗಳಲ್ಲಿ ಕೋತಿಗಳ ಹಾವಳಿ ಹೆಚ್ಚಾಗಿರುವುದರಿಂದ ವಾಹನ ಸವಾರರು ಹಾಗೂ ಪ್ರವಾಸಿಗರು ಆತಂಕದಲ್ಲಿಯೇ ಸಂಚರಿಸುವಂತಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂದರೆ KDSS ರಾಜ್ಯ ಸಂಘಟನಾ ಸಂಚಾಲಕ ಹಂಪೇಶ್ ಜಿ ಅರ್ಗೋಲು ಹೇಳಿದರು. ಮುಖ್ಯ ರಸ್ತೆಗೆ ಹಠಾತ್ತನೆ ಕೋತಿಗಳು ಅಡ್ಡ ಬರುವುದರಿಂದ ವಾಹನ ಸವಾರರು ಅವುಗಳನ್ನು ರಕ್ಷಿಸಲು ಯತ್ನಿಸುವ ವೇಳೆ ನಿಯಂತ್ರಣ ತಪ್ಪಿ ಅಪಘಾತಗಳು ಸಂಭವಿಸುತ್ತಿವೆ. ಇಂತಹ ಘಟನೆಗಳಲ್ಲಿ ಹಲವರು ಗಾಯಗೊಂಡಿದ್ದು, ಈ ಕುರಿತು ವಿವಿಧ ಪತ್ರಿಕೆಗಳು ಹಾಗೂ ದೃಶ್ಯ ಮಾಧ್ಯಮಗಳಲ್ಲಿಯೂ ವರದಿಗಳು ಪ್ರಕಟವಾಗಿವೆ ಎಂದು ಅವರು ತಿಳಿಸಿದರು. ಅರಣ್ಯ ಇಲಾಖೆ ಅಧಿಕಾರಿಗಳು ಕೋತಿಗಳ ಸುರಕ್ಷತೆಗೆ ಸೂಕ್ತ ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವು ಮುಖ್ಯ ರಸ್ತೆಗೆ ಬಾರದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾರಿಗೊಳಿಸಬೇಕು. ಇದರಿಂದ ಪ್ರಾಣಿಗಳು ಸುರಕ್ಷಿತವಾಗಿರುತ್ತವೆ ಹಾಗೂ ವಾಹನ ಸವಾರರ ಜೀವಕ್ಕೂ ಅಪಾಯವಾಗುವುದಿಲ್ಲ ಎಂದು ಅವರು ಆಗ್ರಹಿಸಿದರು. ಅದೇ ರೀತಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸುರಕ್ಷಿತವಾಗಿ ವಾಹನ ಚಲಾಯಿಸುವ ಕುರಿತು ಪೊಲೀಸ್ ಇಲಾಖೆ ನಿರಂತರ ಜಾಗೃತಿ ಮೂಡಿಸಬೇಕು. ಪ್ರವಾಸಿ ಪ್ರದೇಶಗಳಲ್ಲಿ ಎಚ್ಚರಿಕೆ ಫಲಕಗಳನ್ನು ಅಳವಡಿಸುವುದು, ವಾಹನಗಳ ವೇಗ ನಿಯಂತ್ರಣ ಹಾಗೂ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಇನ್ನಷ್ಟು ಬಲಪಡಿಸುವಂತೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ KDSS ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕ ಯಮನೂರಪ್ಪ ನಾಯಕ್ ಹುಲಿಹೈದರ್, ಸೋಮನಾಥ್ ಹೊಸಗೇರಿ, ರಾಘವೇಂದ್ರ ಕೋಟಯ್ಯ ಕ್ಯಾಂಪ್ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಕನಸು ನ್ಯೂಸ್, ಗಂಗಾವತಿ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸಂಗಾಪುರ ಗ್ರಾಮದಲ್ಲಿ ಕೋತಿಗಳ ಹಾವಳಿ ಜಾಸ್ತಿ ಆಗಿರೋದ್ರಿಂದ ಏನಪ್ಪ ಅಂದರೆ ಇವತ್ತು ರಸ್ತೆ ಅಪಘಾತದಲ್ಲಿ ಕೋತಿ ಬೈಕ್ ಸವಾರನಿಗೆ ಮೇಲೆ ಎಗರಿ ಇವತ್ತೇನಪ್ಪ ಅಂದರೆ ಆಕ್ಸಿಡೆಂಟ್ ಆಗಿದೆ. ಆ ಆಕ್ಸಿಡೆಂಟ್ ನಿಮಿತ್ತವಾಗಿ ಇವತ್ತೇನಪ್ಪ ಅಂದರೆ ಕೋತಿಗಳನ್ನು ಅರಣ್ಯ ಇಲಾಖೆ ಇವತ್ತು ಏನಪ್ಪ ಸಂರಕ್ಷಣೆ ಮಾಡಬೇಕು. ಅಲ್ಲಿರ್ತಕ್ಕಂಥ ಕೋತಿಗಳನ್ನು ಜನ ನಿಬಿಡ ಪ್ರದೇಶದಿಂದ ಬೇರೆ ಕಡೆ ಇವತ್ತು ಅರಣ್ಯಕ್ಕೆ ಅವನ್ನು ಕೋತಿಗಳನ್ನು ಅಟ್ಟಬೇಕು, ಕೋತಿಗಳನ್ನು ರಕ್ಷಣೆ ಮಾಡಬೇಕು. ಜನ ಏನಪ್ಪ ಅಂದರೆ ಇವತ್ತು ಆಂಬುಲೆನ್ಸ್ ಇವತ್ತು ಜೀವ ತುರ್ತ ಪರಿಸ್ಥಿತಿಯಲ್ಲಿ ಇವತ್ತು ಜೀವ ಕಳೆದು ಹೋದ ಪಕ್ಷದಲ್ಲಿ ಇವತ್ತು ಆಂಬುಲೆನ್ಸ್ಗೆ 108ಗೆ ಫೋನ್ ಮಾಡ್ತಾರೆ. 108 ಫೋನ್ ಮಾಡಿದ್ರೆ ಅವತ್ತು ಚಾಲಕರು ಮತ್ತು ಅಲ್ಲಿನ ನಿರ್ವಾಹಕರು ಏನಪ್ಪ ಅಂದ್ರೆ ಸರಿಯಾಗಿ ರೀತಿಯಿಂದ ತಕ್ಷಣ ಬಂದು ಆಕ್ಸಿಡೆಂಟ್ ಆದಂಥ ವ್ಯಕ್ತಿಗಳಿಗೆ ಸರಿಯಾದ ಚಿಕಿತ್ಸೆ ಇವತ್ತು ಅನುಕೂಲ ಮಾಡಲು ಇವತ್ತು ಏನಪ್ಪ ಅಂದ್ರೆ ರವಾನೆ ಮಾಡ್ತಾ ಇಲ್ಲ, ಇವತ್ತು ಸಾಗಾಣಿಕೆ ಮಾಡ್ತಾ ಇಲ್ಲ. ಇವತ್ತು ಏನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಗಂಗಾವತಿ ತಾಲೂಕಿಲಿರ್ತಕ್ಕಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇದಕ್ಕೆ ಹೊಣೆಗಾರರು. ನೇರವಾಗಿ ಏನಪ್ಪ ಅಂದ್ರೆ ಆಂಬುಲೆನ್ಸ್ ಇವತ್ತು ತಕ್ಷಣ ಇವತ್ತು ಆಕ್ಸಿಡೆಂಟ್ ಆದಲ್ಲಿ ಆಂಬುಲೆನ್ಸ್ ಇರಬೇಕು. ಇವತ್ತು ಅದರ ಜೊತೆಯಲ್ಲೇ ಇವತ್ತೇನಪ್ಪ ಅಂದ್ರೆ ಇವತ್ತೇನಪ್ಪ ಗರ್ಭಿಣಿ ಸ್ತ್ರೀಯರಿಗೆ ಇವತ್ತೇನಪ್ಪ ಅನಾಹುತ ಆಗಲದು 112 ಫೋನ್ ಮಾಡಿದಪ್ಪ ಇವತ್ತೇನಪ್ಪ ಅಂದ್ರೆ ಅಲ್ಲಿ ಗಲಾಟೆ ಆದ್ರೆ ತಕ್ಷಣ ಇವತ್ತೇನಪ್ಪ ಅಂದ್ರೆ 118 ಇರ್ಬೇಕು. ಅದು 118 ಇರ್ಲಕ್ಕಂತ ಇವತ್ತು ಮೇಸ ಮಾಡಿ ಇವತ್ತು ಚಾಲಕರು ಮತ್ತು ಅಲ್ಲಿರ್ತಕ್ಕಂಥ ನಿರ್ವಾಹಕರು ಸರಿಯಾದ ರೀತಿಯಿಂದ ಇವತ್ತು ಸೇವೆ ಸಲ್ಲಿಸ್ತಾ ಇಲ್ಲ. ಗಂಗಾವತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಇವತ್ತು ಆಂಬುಲೆನ್ಸ್ ಇವತ್ತು ಚಾಲಕರಿಗೆ ಇವತ್ತೇನಪ್ಪ ಅಂದ್ರೆ ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವತ್ತು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳೋದಂದ್ರೆ ತಕ್ಷಣ ಇವತ್ತು ಕಾರ್ಯನಿರ್ವಹಿಸಬೇಕು. ನಿರ್ವಹಿಸಬಹುದ ಪಕ್ಷದಲ್ಲಿ ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮುಂದೆ ಉಗ್ರವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡಲಾಗ್ತದೆ. ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ಕೋತಿಗಳನ್ನು ಸಂರಕ್ಷಣೆ ಮಾಡಿ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಕೋತಿಗಳನ್ನು ಅಟ್ಟಬೇಕು. ಯಾಕಂದ್ರೆ ಎಲ್ಲಿದ್ರೆ ಕೋತಿ ಹಾವಳಿ ಜಾಸ್ತಿ ಆಗಿದೆ. ಆದ ಕಾರಣ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಮೂಲಕ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ ಮನವಿ ಮಾಡಿಕೊಳ್ತಿದೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್, ಗಂಗಾವತಿ.